ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರ ಬಗ್ಗೆ ಹಲವು ಗಾಸಿಪ್ಗಳಿವೆ. ಇದರಲ್ಲಿ ನಟ ಧನ್ವೀರ್ ಗೌಡ ಅವರ ವಿಚಾರವೂ ಕೂಡ ಒಂದು. ಹೌದು, ಬಜಾರ್ ನಟ ಧನ್ವೀರ್ ಗೌಡ ಹಾಗೂ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರ ನಡುವೆ ಪ್ರೇಮ್ ಕಹಾನಿ ಇದೆ. ಇಬ್ಬರು ಮದುವೆ ಕೂಡ ಆಗ್ತಾರೆ ಅನ್ನೋ ವದಂತಿ ಹಲವು ವರ್ಷಗಳಿಂದಲೂ ಚಾಲ್ತಿಯಲ್ಲಿದೆ. ಆದರೆ ಇದಕ್ಕೆ ಸ್ಪಷ್ಟ ಉತ್ತರವಂತೂ ಸಿಕ್ಕಿಲ್ಲ. ರಚಿತಾ ರಾಮ್ ಕೂಡ ಇದಕ್ಕೆಲ್ಲ ತಲೆ ಕೆಡಿಸಿಕೊಂಡವರು ಅಲ್ಲ. ಇನ್ನು ಧನ್ವೀರ್ ಗೌಡ ಅವರು ಕೂಡ ಈ ಹಿಂದೆ ಒಮ್ಮೆ ಈ ಗಾಸಿಪ್ಗೆ ತೆರೆ ಎಳೆದರು. ಜನ ಬಾಯಿ ಮುಚ್ಚಿಸಲು ಆಗಲೇ ಇಲ್ಲ. ಈಗ ಕೊನೆಗೆ ಈ ವಿಚಾರದ ಬಗ್ಗೆ ಧನ್ವೀರ್ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ರಚಿತಾ ಹಾಗೂ ಧನ್ವೀರ್ ಇಬ್ಬರು ನಟ ದರ್ಶನ್ ಅವರ ಗರಡಿಯಲ್ಲೇ ಪಳಗಿರುವ ಸೆಲೆಬ್ರಿಟಿಗಳು. ಇಬ್ಬರಿಗೂ ದರ್ಶನ್ ಅವರೇ ಅಚ್ಚುಮೆಚ್ಚು. ಈ ಹಿಂದೆ ರಚಿತಾ ರಾಮ್ ಅವರು ಮದುವೆ ವಿಚಾರ ಪ್ರಸ್ತಾಪಿಸಿದಾಗ ನಾನು ಗೌಡ್ರ ಹುಡುಗನನ್ನೇ ಮದುವೆ ಆಗ್ತೀನಿ ಅನ್ನೋ ಮೂಲಕ ಕುತೂಹಲ ಮೂಡಿಸಿದ್ರು. ಇಷ್ಟಾಗಿದ್ದೇ ತಡ ಧನ್ವೀರ್ ಗೌಡ ಹಾಗೂ ರಚಿತಾ ರಾಮ್ ಅವರ ಬಗ್ಗೆ ಲವ್ ಸ್ಟೋರಿಗೆ ಹಲವರು ನಿರ್ದೇಶಕರಾಗಿ ಬಿಟ್ರು. ರಚಿತಾ ರಾಮ್ ಅವರ ಹೇಳಿಕೆ ಸಮಯದಲ್ಲೇ ಧನ್ವೀರ್ ಸ್ಯಾಂಡಲ್ವುಡ್ನಲ್ಲಿ ಮಿಂಚುತ್ತಿದ್ದರು. ರಚಿತಾ ರಾಮ್ ಅವರು ತಾವು ಮದುವೆಯಾಗುವುದು ಗೌಡರ ಹುಡುಗನನ್ನೇ ಎಂದ ಸಮಯದಲ್ಲಿ ಧನ್ವೀರ್ ಹಾಗೂ ರಚಿತಾ ಅವರ ಸೆಲ್ಫಿ ಫೋಟೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಆಗ ರಚಿತಾ ಹೇಳಿದ್ದ ಗೌಡರ ಹುಡುಗ ಧನ್ವೀರ್ ಅವರೇ ಎಂದು ಹಲವು ಭಾವಿಸಿದ್ದರು. ಅಂದಿನಿಂದಲೂ ಇವರ ಲವ್ ಸ್ಟೋರಿ ವಿಚಾರ ಆಗಾಗ ಮುನ್ನೆಲೆಗೆ ಬರುತ್ತಲೇ ಇರುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆಗಳು ಆಗುತ್ತಲೇ ಇವೆ. ಆದರೆ ರಚಿತಾ ರಾಮ್ ಅವರು ಈ ಗಾಸಿಪ್ ಬಗ್ಗೆ ಎಲ್ಲಿಯೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಏನೇ ಗಾಸಿಪ್ ಬಗ್ಗೆ ಕೇಳಿದ್ರೂ ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಲ್ಲ ಅಂತ ನಗುತ್ತಲೇ ಮುಂದೆ ಸಾಗುತ್ತಾರೆ. ಆದರೆ ಧನ್ವೀರ್ ಗೌಡ ಹಾಗಲ್ಲ. ಈ ಗಾಸಿಪ್ ಬಗ್ಗೆ ಕೊನೆಗೂ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡುತ್ತಾ ರಚಿತಾ ರಾಮ್ ಅವರ ಜೊತೆಗಿನ ಮದುವೆ ವದಂತಿ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಬರೀ ರಚಿತಾ ರಾಮ್ ಅವರೊಂದಿಗೆ ಅಲ್ಲ, ಇನ್ನು ಹಲವರ ಜೊತೆ ಸಂಬಂಧ ಕಟ್ಟಿ ಚೌಟ್ರಿ ಕೂಡ ಬುಕ್ ಮಾಡಿದ್ದಾರೆ. ಇನ್ನು ನಮ್ಮಿಬ್ಬರಿಗೆ ತಾಂಬೂಲ ಒಂದು ಎಕ್ಸ್ಚೇಂಜ್ ಮಾಡಿಲ್ಲ ಅಷ್ಟೇ, ಬಾಕಿ ಇನ್ನೆಲ್ಲವನ್ನು ಆಗಲೇ ಮಾಡಿದ್ದರು ಎಂದು ಧನ್ವೀರ್ ಅವರು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಜನ ಹೇಗೆ ಅಂದ್ರೆ, ಈಗ ಯಾವ ನಟಿ ಜೊತೆ ಸುಮ್ಮನೆ ಕಾಣಿಸಿಕೊಂಡ್ರು ಒಂದು ಫೋಟೋ ತಗೋತಾರೆ, ಆಮೇಲೆ ಇವರಿಬ್ಬರ ಮಧ್ಯೆ ಏನೋ ಇದೆ ಅಂತ ಕತೆ ಹೇಳ್ತಾರೆ. ಆದರೆ ನಾವೇನು ಅನ್ನೋದು ನಮಗೆ ಮಾತ್ರ ಗೊತ್ತು. ಈಗ ನಾನು ಹಾಗೂ ರಚಿತಾ ಅವರೊಂದಿಗೆ ಶೇರ್ ಮಾಡುವ ಬಾಂಡಿಂಗ್ ಕೂಡ ಬೇರೆ. ನಾವಿಬ್ಬರು ಕಷ್ಟ ಸುಖವನ್ನು ಬೇರೆ ರೀತಿ ಶೇರ್ ಮಾಡ್ಕೋತೀವಿ. ಅಷ್ಟಕ್ಕೆ ಏನೇನೋ ಸುದ್ದಿ ಹಬ್ಬಿಸ್ತಾರೆ ಎನ್ನುವ ಮೂಲಕ ಧನ್ವೀರ್ ಎಲ್ಲ ವದಂತಿಗೆ ಬ್ರೇಕ್ ಹಾಕಿದ್ದಾರೆ. ಇತ್ತೀಚೆಗೆ ಜಾಮೀನು ಸಿಕ್ಕಿ ದರ್ಶನ್ ಅವರು ಹೊರಬಂದ ನಂತರವೂ ವಿಶೇಷ ವಿಡಿಯೋ ಹಂಚಿಕೊಂಡಿದ್ರು. ಇದರಲ್ಲಿ ದರ್ಶನ್ ಅವರು ಧನ್ವೀರ್ ಹಾಗೂ ರಚಿತಾ ರಾಮ್ ಅವರ ಹೆಸರನ್ನು ಉಲ್ಲೇಖಿಸಿ ಧನ್ಯವಾದ ಹೇಳಿದ್ರು. ಆ ಸಮಯದಲ್ಲೂ ಧನ್ವೀರ್ ಹಾಗೂ ರಚಿತಾ ರಾಮ್ ಅವರ ಮದುವೆ ವಿಚಾರದ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ನಡೆದಿತ್ತು. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ.